ಎದಕ್ಕಿದಷ್ಟು ಅಚ್ಚರಿಗಳು ಎದುರಾಗುತ್ತವೆ. ಆಧುನಿಕ ಲೋಕವನ್ನ ಚಕಿತಗೊಳಿಸುತ್ತವೆ. ಅವರಲ್ಲಿನ ಕರುಣಾ ಶಕ್ತಿಗೆ ನಮಿಸುವಂತೆ ಮಾಡುತ್ತವೆ. ಇಂತಹ ಮಾತುಗಳಿಗೆ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳಿಂದ ಎದುರಾಗುತ್ತಿರುವ ಅಚ್ಚರಿಗಳೇ ಸಾಕ್ಷಿ. ಬೃಂದಾವನದಿಂದ ಹೊರಹೊಮ್ಮಿದ ಆ ಧ್ವನಿಯೇ ಸಾಕ್ಷಿ. ಅಂತಹ ವಿಸ್ಮಯಕಾರಿ ಸಂಗತಿಗಳೇ ನಮ್ಮ ಇಂದಿನ ಹೀಗೂ ಉಂಟೆ. ಇನ್ನು ಬೃಂದಾವನದಿಂದ ಪ್ರತಿ ಕ್ಷಣ ಎದುರಾಗುತ್ತಿರುವ ಚಕಿತಗಳು ಊಹೆಗೂ ನಿಲುಕದ ಸಂಗತಿಗಳಾಗಿವೆ. ನಂಬಿಕೆ ಇಲ್ಲ ಎಂದು ಹೇಳುವ ಜನರಿಗೂ ಇಲ್ಲಿಗೆ ಬಂದ ಮೇಲೆ ನಂಬಿಕೆ ಹುಟ್ಟಿದೆ. ಗುರು ರಾಘವೇಂದ್ರ ಸ್ವಾಮಿಗಳೇ ಉತ್ತರಿಸಿರೆಂದು ಬೇಡಿದ ಸಾಮಾನ್ಯರು ಖ್ಯಾತಿಯನ್ನ ಹೊಂದಿದಂತಹ ಸಹಸ್ರಾರು ಉದಾಹರಣೆಗಳು ನಮಗಿಲ್ಲಿ ಸಿಗುತ್ತವೆ. ಬ್ರೈನ್ ಟ್ಯೂಮರ್ನಿಂದ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ಆ ಬಾಲಕನ ಸಮಸ್ಯೆಯನ್ನ ಗುರು ರಾಘವೇಂದ್ರ ಸ್ವಾಮಿಗಳು ಆಶ್ಚರ್ಯಕಾರಿ ರೀತಿಯಲ್ಲಿ ಮಾಯ ಮಾಡಿಬಿಟ್ಟರು. ಹಾಗೆ ಬದುಕುಳಿದ ಬಾಲಕನೇ ನಟ ಹಾಗೂ ಡ್ಯಾನ್ಸರ್ ರಾಘವ ಲಾರೆನ್ಸ್. ಲಕ್ಷಾಂತರ ಜನರ ಜೀವನದಲ್ಲಿ ಅಚ್ಚರಿಗಳನ್ನು ಎದುರಾಕಿಸಿ ಕಷ್ಟ ಕಾರ್ಪಣ್ಯಗಳನ್ನ ದೂರಾಕಿಸಿರುವ, ಬೇಡಿದ ವರವನ್ನ ಕೊಡುವ ಕಾಮಧೇನು ಕಲ್ಪವೃಕ್ಷವೆಂದು ಕರೆಯಲ್ಪಡುವ ಗುರು ರಾಘವೇಂದ್ರ ಸ್ವಾಮಿಗಳು ಅಪರೋಕ್ಷ ಜ್ಞಾನಿಗಳು. ತಮ್ಮ ಹಿಂದಿನ ಜನ್ಮಗಳ ರಹಸ್ಯವನ್ನ ಗುರು ರಾಘವೇಂದ್ರ ಸ್ವಾಮಿಗಳು ತಮ್ಮ ತಪೋಶಕ್ತಿಯಿಂದ ನಿಖರವಾಗಿ ತಿಳಿದಿದ್ದರು. ಗುರು ರಾಘವೇಂದ್ರ ಸ್ವಾಮಿಗಳ ಮೊದಲ ಜನ್ಮವಾದರೂ ಯಾವುದು? ಜಗತ್ ಸೃಷ್ಟಿಕರ್ತ ನಾರಾಯಣನ ವಕ್ಷಸ್ಥಳದಲ್ಲಿನ ಕಮಲದ ಹೂವಿನಲ್ಲಿ ಹುಟ್ಟಿದರು ಬ್ರಹ್ಮದೇವ. ಹಾಗೆ ಬ್ರಹ್ಮದೇವರನ್ನ ಸೃಷ್ಟಿಸಿದ ನಂತರ ಶ್ರೀಮಾನ್ ನಾರಾಯಣರು ಬ್ರಹ್ಮದೇವರಿಗೆ ಓರ್ವ ಸೇವಕರನ್ನು ಸೃಷ್ಟಿಸುತ್ತಾರೆ. ಹಾಗೆ ವಿಷ್ಣುವಿನಿಂದ ಬ್ರಹ್ಮದೇವರಿಗಾಗಿ ಸೃಷ್ಟಿಸಿದ ಸೇವಕರೇ ಶಂಕುಕರ್ಣ. ಹಾಗೆ ದೇವಲೋಕದಲ್ಲಿ ಬ್ರಹ್ಮದೇವರಿಗೆ ಸೇವಕರಾಗಿ ಕಾರ್ಯನಿರ್ವಹಿಸಿದ ಶಂಕುಕರ್ಣರೇ ರಾಘವೇಂದ್ರ ಸ್ವಾಮಿಗಳ ಮೊದಲನೇ ಜನ್ಮ. ಶಂಕುಕರ್ಣ ಅಂತ ಅವರು ಹೆಸರು. ಶಂಕುಕರ್ಣ ರಾಘವೇಂದ್ರ ಸ್ವಾಮಿಗಳು ಫಸ್ಟ್ ಜನ್ಮ ಅದು. ಅತಳ ಬಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ನಿಜ ಭಕ್ತಿಗೆ ದೇವರು ಒಲಿದೇ ಒಲಿಯುತ್ತಾನೆಂಬ, ನೆರವಿಗೆ ನಿಂತೇ ನಿಲ್ಲುತ್ತಾನೆಂಬ ಸಂದೇಶವನ್ನ ಜಗತ್ತಿಗೆ ಸಾರಿದವರು ಬಾಲಕ ಭಕ್ತ ಪ್ರಹ್ಲಾದ. ಈ ಕಂಬದಲ್ಲಿ ಅಲ್ಲಿ, ಆ ಕಂಬದಲ್ಲಿ ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ. ತನ್ನ ಭಕ್ತಿಯಿಂದ ನರಸಿಂಹರ ಅವತಾರವನ್ನ ಧರೆಗೆ ಇಳಿಸಿದಂತಹ ಭಕ್ತ ಪ್ರಹ್ಲಾದರೇ ರಾಘವೇಂದ್ರ ಸ್ವಾಮಿಗಳ ಎರಡನೇ ಜನ್ಮ. ಪ್ರಹ್ಲಾದರಾಗಿ ಹುಟ್ಟಿ ನರಸಿಂಹ ಅವತಾರಕ್ಕೆ ಕಾರಣರಾಗ್ತಾರೆ. ಯದಾ ಯದಾ ಹಿ ಧರ್ಮಸ್ಯ. ದ್ವಾಪರ ಯುಗದಲ್ಲಿ ಭಕ್ತಿಯೊಂದಿಗೆ ಕೃಷ್ಣರ ಪರ ನಿಂತು ಪಾಂಡವರಿಗೆ ಓರ್ವ ರಾಜರು ಸಹಾಯ ಮಾಡಲು ನಿಂತರು. ಹಾಗೆ ನಿಂತ ರಾಜರೇ ಬಹಿಲಿಕ ರಾಜರು. ಕೃಷ್ಣ ಭಕ್ತರಾಗಿ ಪಾಂಡವರ ನೆರವಿಗೆ ನಿಂತ ಬಹಿಲಿಕ ರಾಜರೇ ಗುರು ರಾಘವೇಂದ್ರ ಸ್ವಾಮಿಗಳ ಮೂರನೇ ಜನ್ಮ. ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರಿಗೆ ಒಮ್ಮೆ ಒಂದು ವಿಚಿತ್ರವಾದ ದೋಷವು ಆವರಿಸುತ್ತೆ. ಆ ದೋಷವೇ ಕುಹುದೋಷ.
ಅಂತಹ ದೋಷದಿಂದ ಇಡೀ ಸಾಮ್ರಾಜ್ಯವೇ ನಾಶವಾಗುವಂತಹ, ಊಹಿಸಲಾರದಂತಹ ಸಮಸ್ಯೆಗಳು ಎದುರಾಗುವಂತಹ ಸ್ಥಿತಿ ಎದುರಾಗುತ್ತೆ. ಅಂತಹ ಕುಹದೋಷವನ್ನ ಯಾರೂ ನಿವಾರಣೆ ಮಾಡಲು ಸಾಧ್ಯವಾಗುವುದಿಲ್ಲ. ಅಂತಹ ಸ್ಥಿತಿಯಲ್ಲಿ ಓರ್ವ ಯತಿಗಳು ಬಂದು ಒಂದು ಚಮತ್ಕಾರ ಎಸಗುತ್ತಾರೆ. ಆ ಯತಿಗಳು ನಡೆಸಿದ ಚಮತ್ಕಾರದಿಂದ ಸಾಮ್ರಾಜ್ಯಕ್ಕೆ, ರಾಜರಿಗೆ ಆವರಿಸಿದ ದೋಷವು ಕ್ಷಣ ಮಾತ್ರದಲ್ಲಿ ನಿವಾರಣೆಯಾಗಿ ಬಿಡುತ್ತೆ. ಅಂತಹ ಚಮತ್ಕಾರವನ್ನ ಎಸಗಿದ ಮಹಾಯತಿಗಳೇ ಶ್ರೀ ವ್ಯಾಸರಾಯರು. ಭೂಮಿಯ ಮೇಲೆ ಜನಿಸಿ ಜನರಿಗೆ ಭಕ್ತಿ ಮಾರ್ಗವನ್ನ ತೋರಿ ನಾನಾ ಪವಾಡಗಳನ್ನ ಎಸಗಿದ ಯತಿವರ್ಯರಾದ ವ್ಯಾಸರಾಯರೇ ರಾಘವೇಂದ್ರ ಸ್ವಾಮಿಗಳ 4ನೇ ಜನ್ಮ. ದೇವಲೋಕದಲ್ಲಿ ಒಂದು ಜನ್ಮ, ಭೂಮಿಯ ಮೇಲೆ 3 ಜನ್ಮವು ಆದ ನಂತರದ ಜನ್ಮವೇ ರಾಘವೇಂದ್ರ ಸ್ವಾಮಿಗಳ ಜನ್ಮ. ಇನ್ನು ಗುರುರಾಯರು ಇಲ್ಲಿ ನೆಲೆಯಾಗುವುದಕ್ಕೆ, ತಾವು ಬೃಂದಾವನಸ್ಥರಾಗುವುದಕ್ಕೆ ಮಂತ್ರಾಲಯವನ್ನೇ ಏಕೆ ಆರಿಸಿಕೊಂಡರೆಂಬ ಪ್ರಶ್ನೆಗಳಿಗೆ ಉತ್ತರವಿದೆ. ಶಿವಾಂಜಿ, ಏನ್ ಸಮಾಚಾರ? ದೇವದೂತರೊಬ್ಬರು ಸ್ವರ್ಗಲೋಕದಿಂದ ಬಂದಿದ್ದಾರೆ. ಅನಕ್ಷರಸ್ಥರಾಗಿ ರಾಸುಗಳನ್ನ ಮೇಯಿಸಿಕೊಂಡಿದ್ದ ವೆಂಕಣ್ಣ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಅಕ್ಷರಸ್ಥರಾಗುತ್ತಾರೆ. ದಿವಾನರು ಸಹ ಆಗುತ್ತಾರೆ. ಒಮ್ಮೆ ನವಾಬರ ಆಸ್ಥಾನಕ್ಕೆ ರಾಘವೇಂದ್ರ ಸ್ವಾಮಿಗಳು ಆಗಮಿಸಿದಾಗ ನವಾಬರು ರಾಯರ ಪರೀಕ್ಷೆಗೆ ಮುಂದಾಗುತ್ತಾರೆ. ಒಪ್ಪಿಸ್ಕೋಬೇಕು ಸ್ವಾಮೀಜಿ ಮಹಾರಾಜ್, ನೀವು ನಮಗಾಗಿ ತಂದಿರುವ ಪ್ರೇಮದ ಕಾಣಿಕೆ ಮರೆಮಾಡಿ ಕೊಡಬೇಡಿ, ತೆರೆ ತೆಗೆದೇ ಇಟ್ಟು ಬಿಡಿ. ಅಚ್ಚ ಅಚ್ಚ. ರಾಯರ ತಪೋಶಕ್ತಿಯನ್ನ ಕಣ್ಣಾರೆ ನೋಡಿ ಬೆರಗಾದ ನವಾಬರು ತಾವು ಸೇವೆಗೆ ಮುಂದಾಗುತ್ತೇವೆಂದು ಹೇಳುತ್ತಾರೆ. ಆಗ ರಾಯರು ತುಂಗಾಭದ್ರಾ ತೀರದಲ್ಲಿನ ಮಂಚಾಲೆ ಗ್ರಾಮವನ್ನ ಕೇಳುತ್ತಾರೆ. ನವಾಬರೇ, ತುಂಗಭದ್ರಾ ತೀರದಲ್ಲಿರುವ ಮಂಚಾಲೆ ಗ್ರಾಮವನ್ನು ನಮಗೆ ಕೊಡುವಿರಾ? ನವಾಬರು ಮಂಚಾಲೆ ಗ್ರಾಮವನ್ನ ರಾಯರಿಗೆ ಕೊಡುತ್ತಾರೆ. ಆದರೆ ದಿವಾನ್ ವೆಂಕಣ್ಣನಿಗೆ ಅದು ಹಿಡಿಸಲಿಲ್ಲ. ಕಾರಣ ಅದು ಬಂಜರು ಭೂಮಿಯಾಗಿರುತ್ತೆ, ಆಶ್ರಮಕ್ಕೆ ಸೂಕ್ತವಾದ ಜಾಗವಾಗಿರುವುದಿಲ್ಲ. ಅಂತಹ ಅಸಮಾಧಾನವನ್ನ ದಿವಾನ್ ವೆಂಕಣ್ಣ ವ್ಯಕ್ತಪಡಿಸಿದಾಗ ರಾಯರು ಮಂಚಾಲೆ ಗ್ರಾಮಕ್ಕೆ ದಿವಾನ್ ವೆಂಕಣ್ಣರನ್ನ ಕರೆದುಕೊಂಡು ಹೋಗುತ್ತಾರೆ. ಈಗ ಬೃಂದಾವನವಿರುವ ಸ್ಥಳದ ಮುಂದೆ ನಿಂತು ಒಂದು ಅದ್ಭುತವನ್ನು ಎದುರಾಗಿಸುತ್ತಾರೆ. ಆ ಅದ್ಭುತವೇ ಅಲ್ಲಿ ನೋಡೆಂದು ಹೇಳಿದಾಗ ಒಂದು ದೊಡ್ಡ ಯಜ್ಞಕುಂಡ ಭೂಮಿಯೊಳಗಿಂದ ಎದ್ದು ಆಕಾಶದಲ್ಲಿ ಕಾಣಿಸಿಕೊಂಡಿದ್ದು. ಆವಾಗ ಸಂಜೆ ಸೂರ್ಯ ಮುಳುಗೋ ಟೈಮಿಗೆ ಕರ್ಕೊಂಡು ಹೋಗಿ ಇದೇ ಜಾಗದಲ್ಲಿ ಪ್ರಹ್ಲಾದರಾಗಿದ್ದಾಗ ಯಜ್ಞ ಮಾಡಿದ್ದು ಅಂಥೇಳಿ ಆ ಯಜ್ಞ ಕುಂಡನ್ನು ಕರೀತಾರೆ ಅವರು. ಎವ್ರಿ ಯುಗ ಆದ ನಂತರ ರೀಸೈಕಲ್ ಆಗುತ್ತೆ. ಎಷ್ಟೋ ಆಳದಲ್ಲಿದ್ದಂಥ ಹೋಮಗುಂಡ ಮೇಲೆ ಒಂದು ದರ್ಶನ ಕೊಡ್ತದೆ ದಿವಾನ್ ವೆಂಕಣ್ಣಗೆ. ಅಂದು ಎಲ್ಲರೂ ನೋಡುತ್ತಿದ್ದಂತೆ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ವೃಂದಾವನದಿಂದ ಒಂದು ಶಬ್ದವು ಹೊರಹೊಮ್ಮಿತು, ಒಂದು ಧ್ವನಿ ಹೊರಹೊಮ್ಮಿತು. ಅಂತಹ ಅಚ್ಚರಿ ನಡೆದಿದ್ದಾದ್ರೂ ಯಾವಾಗ, ಹೇಗೆಂಬ ಪ್ರಶ್ನೆಗಳಿಗೆ ಉತ್ತರವಿದೆ. ಮಂತ್ರಾಲಯದ ವೃಂದಾವನದಿಂದ ಬೆಳಗಿನ ಜಾವದಲ್ಲಿ ಒಂದು ಜ್ಯೋತಿ ಆಚೆ ಬರುತ್ತೆ, ನದಿಯನ್ನು ದಾಟುತ್ತೆ. ಬೆಳಗಿನ ಜಾವದ ಸಮಯದಲ್ಲಿ ಬೃಂದಾವನದಿಂದ ಆಚೆ ಬರುವ ಜ್ಯೋತಿಯು ನದಿಯನ್ನ ದಾಟಿ ಹೋಗೋದಾದರೂ ಎಲ್ಲಿಗೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಆ ಒಂದು ಗ್ರಾಮಕ್ಕೆ. ಬೃಂದಾವನದೊಳಗಿಂದ ಆಚೆ ಬರುವ ಜ್ಯೋತಿಯು ಹೋಗುವುದಾದರೂ ಯಾವ ಗ್ರಾಮಕ್ಕೆಂಬ ಪ್ರಶ್ನೆಗಳಿಗೆ ನದಿಯ ಮತ್ತೊಂದು ದಡದಲ್ಲಿರುವ ಕರ್ನಾಟಕದ ರಾಯಚೂರು ಜಿಲ್ಲೆಗೆ ಸೇರುವ ಬಿಚ್ಚಾಲಿ ಗ್ರಾಮಕ್ಕೆ.
ಜಾವದಲ್ಲಿ ಬಿಚ್ಚಾಲೆ ಗ್ರಾಮವನ್ನ ಸೇರುವ ರಾಯರ ಜ್ಯೋತಿಯಿಂದ ಮತ್ತೊಂದು ಅಚ್ಚರಿ ಎದುರಾಗುತ್ತೆ. ಆ ಅಚ್ಚರಿಯೇ ತಮ್ಮ ಪರಮ ಭಕ್ತ ಪ್ರತಿಷ್ಠಾಪಿಸಿರುವ ಕಲ್ಲಿನ ಬೃಂದಾವನಕ್ಕೆ ಹೋಗಿ ಸೇರುವುದು. ಬೆಳಿಗ್ಗೆ ರಾಯರ ದರ್ಶನ ಪಡೆದಿದ್ದು ಉಂಟು, ಅಲ್ಲಿ ಜ್ಯೋತಿ ರೂಪದಲ್ಲಿ ಪ್ರವೇಶ ಮಾಡಿದ್ದು. ಲಕ್ಷಾನುಲಕ್ಷ ಜನರು ರಾಯರ ಬೃಂದಾವನವನ್ನ ನೋಡಲು ಮಂತ್ರಾಲಯಕ್ಕೆ ಬರುತ್ತಾರೆ. ಆದರೆ ಮಂತ್ರಾಲಯದ ಬೃಂದಾವನದಲ್ಲಿ ನೆಲೆಸಿರುವ ರಾಯರು ತುಂಗಭದ್ರಾ ನದಿಯ ಮತ್ತೊಂದು ದಡದಲ್ಲಿರುವ ಕರ್ನಾಟಕದ ಬಿಚ್ಚಾಲಿಗೆ ಜ್ಯೋತಿ ರೂಪದಲ್ಲಿ ಏತಕ್ಕೆ ಬರುತ್ತಿದ್ದಾರೆ? ಅದರ ಹಿಂದಿನ ರಹಸ್ಯವಾದರೂ ಏನೆಂಬ ನಾನಾ ಪ್ರಶ್ನೆಗಳಿಗೆ ಉತ್ತರ ರಾಯರು ತಮ್ಮ ಭಕ್ತನಿಗೆ ಕೊಟ್ಟಂತಹ ಮಾತಿಗೋಸ್ಕರ ಎಂಬುದು. ರಾಯರು ಇಂದಿಗೂ ಇಲ್ಲಿ ಬಂದು ಹೋಗುತ್ತಿರುವುದಕ್ಕೆ ಕಾರಣ ಆ ಭಕ್ತನಿಗೆ ಕೊಟ್ಟಂತಹ ಮಾತಿಗೋಸ್ಕರ. ಹಾಗೆ ರಾಯರ ಮನಸೆಳೆದ, ರಾಯರ ಮನಮೆಚ್ಚಿದ ಭಕ್ತರಾದರೂ ಯಾರು ಎಂಬ ನಾನಾ ಪ್ರಶ್ನೆಗಳಿಗೆ ಉತ್ತರ ಬಿಚ್ಚಾಲೆ ಅಪ್ಪಣ್ಣಾಚಾರ್ಯರು. ಬಿಚ್ಚಾಲಿಯ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ನೆಲೆ ನಿಂತು ತುಂಗಭದ್ರಾ ದಡದಲ್ಲಿರುವ ಜಪದ ಕಟ್ಟೆಯಲ್ಲಿ ಕುಳಿತು ರಾಯರು ತಪವನ್ನಾರಂಭಿಸಿದ್ರು. ಸುಮಾರು 12ರಿಂದ 13 ವರ್ಷಗಳ ಕಾಲ ಗುರು ರಾಯರು ಬಿಚ್ಚಾಲಿಯಲ್ಲೇ ನೆಲೆ ನಿಂತು ತಾವು ಹಿಂದಿನ ಜನ್ಮದಲ್ಲಿ ಪ್ರತಿಷ್ಠಾಪಿಸಿದ ಪ್ರಾಣದೇವರನ್ನ ಧ್ಯಾನಿಸುತ್ತ ಶ್ರೀಪಾದ ರಾಯರು ಪ್ರತಿಷ್ಠಾಪಿಸಿ ಹೋಗಿದ್ದ ನರಸಿಂಹರನ್ನ ಪೂಜಿಸಿಕೊಂಡು ತಪವನ್ನ ಮಾಡುತ್ತಿದ್ದ ರಾಯರನ್ನ ಒಂದು ಕ್ಷಣ ನೋಡದೇ ಇದ್ದರೂ ಅಪ್ಪಣ್ಣನವರಿಗೆ ದುಗುಡ ಆರಂಭವಾಗುತ್ತಿತ್ತು. ತಾಯಿ ಮಗುವಿನಂತಹ ಸಂಬಂಧವು ನಿರ್ಮಾಣವಾಗುತ್ತೆ. ಭವ ಬಂಧನಗಳನ್ನ ದಾಟಿ ಜೀವನ ನಡೆಸಬೇಕೆಂಬ ಯತಿಗಳ ನಿಯಮಾನುಸಾರ ಬಿಚ್ಚಾಲೆಯಿಂದ ರಾಘವೇಂದ್ರ ಸ್ವಾಮಿಗಳು ಪಂಚಮುಖಿಗೆ ಹೋಗಿ ಅಲ್ಲಿಂದ ಮಂಚಾಲೆಗೆ ಬಂದು ತಮ್ಮ ಪರಮ ಶಿಷ್ಯರಾದ ಬಿಚ್ಚಾಲಿಯ ಅಪ್ಪಣ್ಣಾಚಾರ್ಯರಿಗೆ ತಾವು ಬೃಂದಾವನಸ್ಥರಾಗುವ ವಿಷಯವನ್ನ ತಿಳಿಸದೆ ಬೃಂದಾವನಸ್ಥರಾಗಿ ಬಿಡುತ್ತಾರೆ. ವಿಷಯವನ್ನು ತಿಳಿದು ಮಂಚಾಲೆಗೆ ಬರುವಷ್ಟರಲ್ಲಿ ರಾಯರು ಬೃಂದಾವನಸ್ಥರಾಗಿ ಬಿಟ್ಟಿರುತ್ತಾರೆ. ಅಪ್ಪಣ್ಣಾಚಾರ್ಯರು ಬೃಂದಾವನದ ಮುಂದೆ ನಿಂತು ಜೋರಾಗಿ ಅಳಲು ಆರಂಭಿಸಿದ ನಂತರ ಬೃಂದಾವನದೊಳಗಿಂದ ಒಂದು ಅದ್ಭುತ ಎದುರಾಯಿತು. ಆ ಅದ್ಭುತವೇ ಬೃಂದಾವನದೊಳಗಿದ್ದ ರಾಯರು ಮಾತನಾಡಲು ಆರಂಭಿಸಿದ್ದು. ಅಂತಹ ಮಾತುಗಳನ್ನ ಸಹಸ್ರಾರು ಜನರಿಗೆ ಕೇಳಿಸಿದ್ದು. ಹಾಗೆ ಬೃಂದಾವನದೊಳಗಿಂದ ಕೇಳಿಸಿದ ಮಾತೆ ಸಾಕ್ಷಿ ಹಯಸ್ಯೋತ್ರಹಿ, ಸಾಕ್ಷಿ ಹಯಸ್ಯೋತ್ರಹಿ, ಸಾಕ್ಷಿ ಹಯಸ್ಯೋತ್ರಹಿ. ಸಾಕ್ಷಿ ಹಯಾಸ್ಯೋತ್ರಿ ಎಂಬ ವಾಕ್ಯವನ್ನ ಬೃಂದಾವನಸ್ಥರಾದ ರಾಯರು ಹೇಳಿದ್ದಾದ್ರೂ ಏಕೆಂಬ ಪ್ರಶ್ನೆಗಳಿಗೆ ಉತ್ತರವಿದೆ. ಬಿಚ್ಚಾಲೆಯಲ್ಲಿರುವ ಅಪ್ಪಣ್ಣಾಚಾರ್ಯರಿಗೆ ರಾಯರು ಬೃಂದಾವನಸ್ಥರಾಗುವ ಸಂಗತಿ ತಡವಾಗಿ ತಿಳಿಯುತ್ತೆ. ಇನ್ನು ಅಂಥ ಸಂಗತಿ ತಿಳಿದ ಕೂಡಲೇ ರೋಧಿಸುತ್ತ ತುಂಗಭದ್ರಾ ನದಿಯನ್ನ ದಾಟಲು ಮುಂದಾಗುತ್ತಾರೆ. ಆ ಸಮಯದಲ್ಲಿ ತುಂಗಭದ್ರಾ ನದಿ ಉಕ್ಕಿ ಹರಿಯುತ್ತಿರುತ್ತೆ. ಅಪ್ಪಣ್ಣಾಚಾರ್ಯರು ರೋಧಿಸುತ್ತ ರಾಘವೇಂದ್ರ ಸ್ವಾಮಿಗಳನ್ನ ಭಕ್ತಿಯಿಂದ ನಮಿಸಿದಾಗ ಅಪ್ಪಣ್ಣಾಚಾರ್ಯರ ಬಾಯಿಯಿಂದ ಒಂದು ಶಕ್ತಿಶಾಲಿ ಮಂತ್ರವೂ ಹೊರಹೊಮ್ಮುತ್ತು. ಹಾಗೆ ಹೊರಹೊಮ್ಮಿದ ಮಂತ್ರವೇ ಪೂರ್ಣಬೋಧ ಗುರುಮಂತ್ರ. ಅಂತಹ ಶಕ್ತಿಶಾಲಿ ಗುರುಮಂತ್ರವಾದರೂ ಯಾವುದು ಅಂದ್ರೆ ಪೂಜ್ಯಾಯ ರಾಘವೇಂದ್ರಾಯ, ಪೂಜ್ಯಾಯ ರಾಘವೇಂದ್ರಾಯ. ಇನ್ನು ರಾಯನ ಅಂತಹ ಶಕ್ತಿಶಾಲಿ ಮಂತ್ರವು ಅಪ್ಪಣ್ಣಾಚಾರ್ಯರ ಬಾಯಿಯಿಂದ ಹೊರಹೊಮ್ಮಿದ ನಂತರ ಉಕ್ಕಿ ಹರಿಯುತ್ತಿದ್ದ ನದಿಯಲ್ಲಿ ದಾರಿ ತೆರೆದುಕೊಳ್ಳುತ್ತೆ. ರಾಘವೇಂದ್ರ ಸ್ವಾಮಿಗಳನ್ನ ಭಕ್ತಿಯಿಂದ ನೆನೆದು ಅಂತಹ ಮಂತ್ರವನ್ನ ಹೇಳಿದ ನಂತರ ನದಿಯಲ್ಲಿ ದಾರಿ ತೆರೆದುಕೊಂಡ ನಂತರ ಅಪ್ಪಣ್ಣಾಚಾರ್ಯರು ಓಡೋಡಿ ಮಂತ್ರಾಲಯಕ್ಕೆ ಬರುವ ವೇಳೆಗೆ
ರಾಯರು ಬೃಂದಾವನಸ್ಥರಾಗಿ ಬಿಟ್ಟಿರುತ್ತಾರೆ. ಆ ಸಮಯದಲ್ಲಿ ಅಪ್ಪಣ್ಣಾಚಾರ್ಯರು ಮತ್ತಷ್ಟು ರೋಧಿಸಲು ನಿಂತ ನಂತರ ಬೃಂದಾವನದಿಂದ ಒಂದು ಧ್ವನಿ ಹೊರಹೊಮ್ಮುತ್ತೆ. ಹಾಗೆ ಹೊರಹೊಮ್ಮಿದ ಧ್ವನಿಯೇ ನಿನ್ನ ಬಾಯಿಂದ ಹೊರಹೊಮ್ಮಿದ ಪೂರ್ಣ ರೋಧ ಮಂತ್ರಕ್ಕೆ ಸಾಕ್ಷಾತ್ ಹಯಗ್ರೀವರು ಸಾಕ್ಷಿಯಾಗಿದ್ದಾರೆಂಬುದು. ಜೊತೆಗೆ ನೀವು ಬಿಚ್ಚಾಲೆಯಲ್ಲಿ ಇರಿ, ನಾನೇ ಅಲ್ಲಿಗೆ ಬರುತ್ತೇನೆಂದು ಅಪ್ಪಣ್ಣಾಚಾರ್ಯರಿಗೆ ರಾಯರು ಹೇಳಿದ್ದು. ರಾಯರ ಕೃಪೆಯಿಂದ ಜೀವನಗಳೇ ಬದಲಾಗಿ ಹೋದಂತಹ, ಸಾಮಾನ್ಯರು ಅಸಾಮಾನ್ಯರಾದಂತಹ ಬಹಳಷ್ಟು ಜೀವಂತ ಸಾಕ್ಷಿಗಳು ನಮಗೆ ಸಿಗುತ್ತವೆ. ಆ ಒಂದು ತಾಣದಲ್ಲಿ ಎಂದು ಆಗಿದ್ದೇನು. ಗುರುರಾಯರು ಅಲ್ಲಿ ಎದುರಾಗಿಸುತ್ತಿರುವಂತಹ ಚಕಿತಗಳಾದ್ರೂ ಏನು? ಬಡ ಕುಟುಂಬದಿಂದ ಬಂದ ಆ ಹುಡುಗನಿಗೆ ರಾಯರೆಂದರೆ ಪಂಚಪ್ರಾಣ, ಅನುಕ್ಷಣದ ಸೆಳೆತ. ಅಂತಹ ಸೆಳೆತದೊಂದಿಗೆ ತನ್ನ 12ನೇ ವಯಸ್ಸಿನಲ್ಲಿ ಆ ಒಂದು ರಾಯರ ಮಠವನ್ನ ಸೇರಿ ಕೆಲಸ ಮಾಡಲು ನಿಂತ. ಆ ಹುಡುಗನ ಮನಸ್ಸಲ್ಲಿ ಅದೊಂದು ದಿನ ಒಂದು ಇಚ್ಛೆಯು ಹುಟ್ಟಿಕೊಂಡಿತು. ಆ ಇಚ್ಛೆಯೇ ನಾನು ಕೂಡ ಒಂದು ರಾಯರ ಮಠ ಮಾಡಬೇಕೆಂಬ ಇಚ್ಛೆ. ಪ್ರತಿದಿನ ಬೃಂದಾವನಕ್ಕೆ ತನ್ನ ಕೈಯಾರೆ ಪೂಜೆ ಸಲ್ಲಿಸುವ ಇಚ್ಛೆ. ಅಂತಹ ಇಚ್ಛೆಯನ್ನ ರಾಯರಿಗೆ ತಿಳಿಸಲು ನಿಂತ. ಹುಡುಗನ ಜೀವನದಲ್ಲಿ ಅಚ್ಚರಿಗಳು ಎದುರಾಗಲು ಆರಂಭವಾದವ. ಹುಡುಗ ಬೆಳೆಯಲು ನಿಂತ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಲು ನಿಂತರು. ಬಂದ ಹಣದಿಂದ ಅವರು ಮಾಡಿದ ಮೊದಲನೇ ಕೆಲಸವೇ ರಾಯರ ಮಠವನ್ನ ಕಟ್ಟಿದ್ದು. ಇನ್ನು ಆ ಮಠವನ್ನ ಕಟ್ಟಿದ ನಂತರ ಒಂದು ಲೇಔಟ್ ಮಾಡುವ ಅದೃಷ್ಟವು ಕೈಗೂಡಿತು. ಅಲ್ಲಿ ಮೊದಲಿಗೆ ರಾಯರ ಫೋಟೋ ಇಟ್ಟು ಆನಂತರ ಮುಂದಿನ ಕೆಲಸ ಮಾಡಲು ಮುಂದಾದಾಗ ಒಂದು ಚಕಿತ ಎದುರಾಗಲು ನಿಂತಿತು. ಆ ಚಕಿತವೇ ಒಂದು ಹಸು ಮತ್ತೆ ಮತ್ತೆ ಜಾಗಕ್ಕೆ ಬಂದು ನಿಲ್ಲಲು ಆರಂಭಿಸಿದ್ದು. ಇನ್ನು ರಾಯರ ಫೋಟೋ ಇಟ್ಟು ಪೂಜಿಸಬೇಕೆಂದು ನಿರ್ಧರಿಸಿ ಹೋಮಗಳನ್ನು ಮಾಡಲು ಮುಂದಾದಾಗ ನಾನಾ ರೀತಿಯ ಚಕಿತಗಳು ಎದುರಾಗಲು ಆರಂಭಿಸಿದವು. ಆ ಚಕಿತಗಳೇ ಹೋಮವನ್ನು ಆರಂಭಿಸಿದಾಗ ಹೋಮದಲ್ಲಿ ಮೂಷಿಕ ವಾಹನರ ದರ್ಶನವಾಗಿದ್ದ, ಕಾಮಧೇನುವಿನ ದರ್ಶನವಾಗಿದ್ದ, ಹಯಗ್ರೀವರ ದರ್ಶನವಾಗಿದ್ದ. ಆನಂತರ ಅಚ್ಚರಿ ಎಂಬಂತೆ ಹಸು ಬಂದು ನಿಂತ ಜಾಗದಲ್ಲೇ ಬೃಂದಾವನ ಪ್ರತಿಷ್ಠಾಪನೆಯಾಗಿದ್ದ. ಬೆಂಗಳೂರಿನ ಹೊನ್ನಗನಹಟ್ಟಿ ಹೊನ್ನವ ಮಂತ್ರಾಲಯ ಕ್ಷೇತ್ರವು ತಲೆ ಎತ್ತಿತ್ತು. ಬೃಂದಾವನವನ್ನ ಪ್ರತಿಷ್ಠಾಪಿಸಿದ ನಂತರ ಆಶ್ಚರ್ಯಕಾರಿ ರೀತಿಯಲ್ಲಿ ಇಲ್ಲಿಗೆ ಪಂಚಮುಖಿ ಆಂಜನೇಯ ಸ್ವಾಮಿಯ ವಿಗ್ರಹ ಬಂತು. ಜೊತೆಗೆ ನರಸಿಂಹ ಸ್ವಾಮಿಯ, ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವು ಬಂದು ನೆಲೆಯಾಗಿತ್ತು. ಚಿಕ್ಕಂದಿನಿಂದಲೂ ರಾಯರ ಸೇವೆಗೆ ಜೀವನವನ್ನ ಮುಡುಪಾಗಿಟ್ಟ ಆ ವ್ಯಕ್ತಿಯಾದ್ರೂ ಯಾರು ಅಂದ್ರೆ ನರಸಿಂಹಾಚಾರ್ಯ ಜೋಶಿಗಳು. ಅವ್ರ ಪ್ರೇರಣೆ ಇತ್ತು, ಕರ್ಸ್ಕೊಂಡ್ ಬಂದಿದ್ದಾರೆ. ಯಾಕೆ? ನಾನು 12ನೇ ವಯಸ್ಸಿಂದ ನಮ್ಮ ಮಠದಲ್ಲಿ ಅನ್ನ ತಿಂದು ಬೆಳೆದಿದ್ದೀನಿ. ಸೊ ಅವ್ರ ಅನುಗ್ರಹದಿಂದ ಬೆಳೆದಿರೋ ದೇಹ, ಅವ್ರಿಗೋಸ್ಕರ ನಾವೇನು ಬೇಕಾದ್ರೂ ಮಾಡ್ತಾ ಇದ್ದೀವಿ. ಇನ್ನು ಸ್ವಪ್ನದಲ್ಲಿ ರಾಯರಿಂದ ಸಿಕ್ಕಂತಹ ಆದೇಶದಂತೆ ಪಾಪಗಳನ್ನ ಕಳೆಯುವ, ದೋಷಗಳನ್ನ ಕಳೆಯುವ ಕಾಯಿ ಸೇವೆ ಹಾಗೂ ತುಪ್ಪದಾರತಿ ಸೇವೆಯ ವೃತವನ್ನ ಇಲ್ಲಿ ಜಾರಿಗೆ ತಂದ ನಂತರ ಸಹಸ್ರಾರು ಜನರು ಒಳಿತನ ಕಂಡಿದ್ದಾರೆ, ಕಾಣುತ್ತಿದ್ದಾರೆ. ಇದ್ದಕ್ಕಿದ್ದಂತೆ ವಿಚಿತ್ರವಾಗಿ ವರ್ತಿಸಲು ನಿಂತ, ಮಡದಿಯನ್ನ ವಿರೋಧಿಸಲು ನಿಂತ,
ಕುಡಿತಕ್ಕೆ ಬಲಿಯಾಗಿ ಸಾಯುವ ಹಂತವನ್ನ ತಲುಪಿದ ಇವರು ಓರ್ವರ ಒತ್ತಾಯದ ಮೇರೆಗೆ ಬೆಂಗಳೂರಿನ ತಾವರೆಕೆರೆ ಬಳಿಯಲ್ಲಿರುವ ಹೊನ್ನವ ಮಂತ್ರಾಲಯ ಕ್ಷೇತ್ರಕ್ಕೆ ಬಂದು ದೋಷಗಳನ್ನ ಕಳೆಯುವ ದುಷ್ಟಶಕ್ತಿಯ ಪ್ರಯೋಗಕ್ಕೆ ಕಡಿವಾಣ ಹಾಕುವ ಕಾಯಿ ಸೇವೆಯನ್ನ ಆರಂಭಿಸಿದ ನಂತರ, ತುಪ್ಪದಾರತಿಯ ಸೇವೆಯನ್ನ ಆರಂಭಿಸಿದ ನಂತರ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಆವರಿಸಿದ್ದ ವಿಚಿತ್ರತೆ ದೂರಾಗಿದ್ದು ಇದೀಗ ಮಡದಿ ಮಗುವಿನೊಂದಿಗೆ ನೆಮ್ಮದಿಯಾಗಿರುವುದು. ಮದುವೆಯಾಗಿ 11 ವರ್ಷಗಳಾದರೂ ಮಕ್ಕಳಾಗದ ಶಶಿಧರ್ ದಂಪತಿ ಹೊನ್ನಗನಹಟ್ಟಿ ಕ್ಷೇತ್ರದಲ್ಲಿ ಕಾಯಿ ಸೇವೆಯ ವ್ರತವನ್ನ ಪಾಲಿಸಿದ ನಂತರ, ತುಪ್ಪದಾರತಿಯ ಸೇವೆಯನ್ನ ಮಾಡಲು ನಿಂತ ನಂತರ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಒಂದು ಮುದ್ದಾದ ಮಗು ಜನಿಸಿತು. ರಾಯರಿಂದ ಹೊನ್ನವ ಮಂತ್ರಾಲಯ ಕ್ಷೇತ್ರದಲ್ಲಿ ಎದುರಾಗುತ್ತಿರುವ ಅಚ್ಚರಿಗಳಿಗೆ ಸಹಸ್ರಾರು ಜೀವಂತ ಸಾಕ್ಷಿಗಳು ನಮಗಿಲ್ಲಿ ಸಿಗುತ್ತವೆ. ರಾಯರಿಂದ ಪ್ರತಿ ಕ್ಷಣ ಎದುರಾಗುತ್ತಿರುವ ಅಚ್ಚರಿಗಳಿಗೆ, ಪವಾಡಗಳಿಗೆ ದೇಶಾದ್ಯಂತ, ಜಗತ್ತಿನಾದ್ಯಂತ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ರಾಯರ ಮಠಗಳೇ ಸಾಕ್ಷಿ. ನಂಬಿದವರ ಜೀವನದಲ್ಲಿ ಎದುರಾಗುತ್ತಿರುವ ಊಹೆಗೂ ನಿಲುಕದ ಚಕಿತಗಳೇ ಸಾಕ್ಷಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇಂದಿನ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇವತ್ತು ನಾವು ತಗೊಂಡಿರೋ ವಿಷಯ ಇದೆಯಲ್ಲ, ಅದು ನಿಜಕ್ಕೂ ರೋಮಾಂಚನಕಾರಿ. ಹೌದು, ಜೊತೆಗೆ ಸ್ವಲ್ಪ ರಹಸ್ಯಮಯ ಕೂಡ ಹೌದು. ಖಂಡಿತ. ಇವತ್ತಿನ ನಮ್ಮ ಈ ಮಾಹಿತಿಯ ಒಳಹೊಕ್ಕು ನೋಡುವ ಯತ್ನದಲ್ಲಿ ನಾವು ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳ ಇತಿಹಾಸ, ಅವರ ಸುತ್ತ ಹೆಣೆದುಕೊಂಡಿರುವ ನಂಬಿಕೆಗಳು ಮತ್ತು ಪವಾಡಗಳೆಂದು ಕರೆಯಲ್ಪಡುವ ಘಟನೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ನಮ್ಮ ಮುಂದಿರುವ ಈ ಲೇಖನಗಳು, ಟಿಪ್ಪಣಿಗಳು ಮತ್ತು ಸಂಶೋಧನಾ ದಾಖಲೆಗಳನ್ನು ನೋಡಿದಾಗ ಒಂದು ಕುತೂಹಲಕಾರಿ ಪ್ರಶ್ನೆ ಹುಟ್ಟುತ್ತೆ. ಅದೇನಪ್ಪಾ ಅಂದ್ರೆ, ಇತಿಹಾಸ, ಪುರಾಣ ಮತ್ತು ಆಧುನಿಕ ಜಗತ್ತಿನ ನಂಬಿಕೆಗಳು ಕಾಲದ ಗಡಿಯನ್ನ ಮೀರಿ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿವೆ ಅನ್ನೋದು. 100ಕ್ಕೆ 100 ನಿಜ. ಈ ವಿಷಯವನ್ನ ನಾವು ಅತ್ಯಂತ ಪ್ರಶಾಂತವಾಗಿ ಹಾಗೂ ವಿಶ್ಲೇಷಣಾತ್ಮಕ ದೃಷ್ಟಿಕೋನದಿಂದ ನೋಡಬೇಕಿದೆ. ಹೌದು, ಇದನ್ನೇ ನಾವು ಬಿಡಿಸಿ ನೋಡಲಿದ್ದೇವೆ. ಇವತ್ತಿನ ಈ ಡೀಪ್ ಡೈವ್ಗೆ ಒಂದು ಸ್ಪಷ್ಟವಾದ ಗುರಿಯಿದೆ. ಜಗತ್ತಿನಾದ್ಯಂತ ನಾವು ಗಮನಿಸಿದರೆ, ನಂಬಿಕೆಗಳು ಕೇವಲ ಗುಡಿ ಗೋಪುರಗಳಿಗೆ ಸೀಮಿತವಾಗಿ ಉಳಿಯೋದಿಲ್ಲ. ಅವು ಮನುಷ್ಯನ ಅತಿದೊಡ್ಡ ಕಷ್ಟಗಳನ್ನ, ಮಾನಸಿಕ ಸಂಘರ್ಷಗಳನ್ನ ಎದುರಿಸುವ ಒಂದು ಅದ್ಭುತ ಶಕ್ತಿಯಾಗಿ ಕೆಲಸ ಮಾಡುತ್ತವೆ. ಅಂದ್ರೆ ಬದುಕಿನ ಕಷ್ಟದ ಸಮಯದಲ್ಲಿ ಒಂದು ಆಸರೆಯಾಗಿ ನಿಲ್ತಾವಲ್ವಾ? ನಿಖರವಾಗಿ. ನಮ್ಮ ಮುಂದಿರುವ ಈ ದಾಖಲೆಗಳಲ್ಲಿ ಉಲ್ಲೇಖಿಸಿರುವ ಘಟನೆಗಳು ಶತಮಾನಗಳ ಹಿಂದಿನಿಂದ ಹಿಡಿದು ಇಂದಿನವರೆಗೂ ಸಾಮಾನ್ಯರ ಬದುಕಿನ ಮೇಲೆ ಹೇಗೆ ಆಳವಾದ ಪ್ರಭಾವ ಬೀರಿವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ನಿಜಕ್ಕೂ ರೋಚಕ. ನಾವೆಲ್ಲ ಸಾಮಾನ್ಯವಾಗಿ ಅಂದುಕೊಳ್ತೀವಿ, ಈ ಪವಾಡಗಳು, ಅಚ್ಚರಿಗಳು ಯಾವುದೋ 100 ವರ್ಷಗಳ ಹಿಂದೆ ನಡೆದಿರುವುದು, ಇವತ್ತಿನ ಕಾಲಕ್ಕೆ ಇದೆಲ್ಲ ಎಲ್ಲಿದೆ ಅಂತ. ಬಹುತೇಕರು ಹಾಗೆ ಅಂದ್ಕೊಳ್ಳೋದು. ಆದ್ರೆ ನಾವು ಪರಿಶೀಲಿಸ್ತಿರುವ ಈ ದಾಖಲೆಗಳಲ್ಲಿ ಒಂದು ಅದ್ಭುತವಾದ ನೈಜ ಘಟನೆಯ ಪ್ರಸ್ತಾಪವಿದೆ. ಆ ಬಾಲಕನ ಕಥೆ ಅದಾನೆ? ಹೌದು. ಬ್ರೈನ್ ಟ್ಯೂಮರ್ನಂತಹ ಅತ್ಯಂತ ಗಂಭೀರ ಕಾಯಿಲೆಯಿಂದ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಿದ್ದ ಒಬ್ಬ ಚಿಕ್ಕ ಬಾಲಕನಿದ್ದ. ವೈದ್ಯಕೀಯ ಲೋಕವು ಕೈ ಚೆಲ್ಲಿದ್ದ ಆ ಸಮಯದಲ್ಲಿ ಆತನ ಕುಟುಂಬ ರಾಘವೇಂದ್ರ ಸ್ವಾಮಿಗಳ ಮೊರೆ ಹೋಗುತ್ತೆ. ಆಶ್ಚರ್ಯಕಾರಿ ರೀತಿಯಲ್ಲಿ ಆತನ ಸಮಸ್ಯೆ ಮಾಯವಾಗಿ ಆತ ಬದುಕುಳಿತಾನೆ. ಅಷ್ಟೇ ಅಲ್ಲ, ಮುಂದೆ ಆತ ಭಾರತೀಯ ಚಿತ್ರರಂಗದ ಪ್ರಸಿದ್ಧ ನಟ ಹಾಗೂ ಡ್ಯಾನ್ಸರ್ ಆಗಿ ಬೆಳೀತಾನೆ. ಅವರೇ ರಾಘವ ಲಾರೆನ್ಸ್. ಇದು ನಮ್ಮ ಕಣ್ಮುಂದಿರುವ ಆಧುನಿಕ ಕಾಲದ ನಿದರ್ಶನ. ಇಂಥ 100 ಕಥೆಗಳು ಈ ನಂಬಿಕೆಯ ಬೇರುಗಳನ್ನ ಗಟ್ಟಿ ಮಾಡುತ್ತಲೇ ಇವೆ. ನಿಜ, ಇದು ಭರವಸೆಯ ಶಕ್ತಿ. ಸರಿ, ಈಗ ನಾವು ಈ ದಾಖಲೆಗಳ ಮೂಲಕ್ಕೆ ಹೋಗೋಣ. ಖಂಡಿತ. ಈ ದಾಖಲೆಗಳ ಪ್ರಕಾರ ರಾಘವೇಂದ್ರ ಸ್ವಾಮಿಗಳನ್ನ ಭಕ್ತರು ಕಾಮಧೇನು ಕಲ್ಪವೃಕ್ಷ ಅಂತ ಕರೀತಾರೆ. ಕೇಳಿದ್ದನ್ನ ಕೊಡುವ ಕಲ್ಪವೃಕ್ಷ. ಇಲ್ಲಿ ಇನ್ನೊಂದು ಅತ್ಯಂತ ಕುತೂಹಲಕಾರಿ ಸಂಗತಿ ಇದೆ. ರಾಯರಿಗೆ ಅಪರೋಕ್ಷ ಜ್ಞಾನ ಇತ್ತು ಅಂತ ಈ ಲೇಖನಗಳು ವಿವರಿಸ್ತವೆ. ಹೌದು,
ಅಂದ್ರೆ ತಮ್ಮ ಹಿಂದಿನ ಜನ್ಮಗಳ ರಹಸ್ಯವನ್ನ ಅವರು ತಮ್ಮ ತಪೋಶಕ್ತಿಯಿಂದ ನಿಖರವಾಗಿ ತಿಳಿದಿದ್ರು ಅನ್ನೋ ನಂಬಿಕೆ. ಮಾಹಿತಿಯಲ್ಲಿ ಅವರ ಹಿಂದಿನ 4 ಜನ್ಮಗಳ ಬಗ್ಗೆ ಕಾಲಾನುಕ್ರಮದಲ್ಲಿ ಬಹಳ ವಿವರವಾಗಿ ಹೇಳಲಾಗಿದೆ. ಮೊದಲನೇ ಜನ್ಮ ಶಂಕುಕರ್ಣದ್ದು. ಈ ಶಂಕುಕರ್ಣ ಸಾಕ್ಷಾತ್ ನಾರಾಯಣನ ವಕ್ಷಸ್ಥಳದಲ್ಲಿ ಹುಟ್ಟಿದ ಬ್ರಹ್ಮದೇವರಿಗಾಗಿ ವಿಷ್ಣುವಿನಿಂದಲೇ ದೇವಲೋಕದಲ್ಲಿ ಸೃಷ್ಟಿಸಲ್ಪಟ್ಟ ಓರ್ವ ಸೇವಕ. ಒಮ್ಮೆ ನಿಲ್ಲಿ, ಅಂದ್ರೆ ಈ ಕಥೆ ಶುರುವಾಗೋದೇ ದೇವಲೋಕದಿಂದ ಅಂತಾಯ್ತು. ಹೌದು, ದೇವಲೋಕದಿಂದಾನೆ. ಆಮೇಲೆ ಈ ಅಪರೋಕ್ಷ ಜ್ಞಾನ ಅಂದ್ರೆ ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದ್ರೆ ಒಂಥರ ಟೈಮ್ ಟ್ರಾವೆಲ್ ಮಾಡಿ ತಮ್ಮ ಹಿಂದಿನ ಜನ್ಮಗಳನ್ನ ಸ್ಪಷ್ಟವಾಗಿ ನೋಡುವ ಶಕ್ತಿ ಅಂತನಾ? ಹೆಚ್ಚು ಕಡಿಮೆ ಹಾಗೆಯೇ ಅರ್ಥೈಸ್ಕೊಳ್ಬೋದು. ತಮ್ಮ ಆತ್ಮದ ಪಯಣವನ್ನ ಅರಿಯುವ ಶಕ್ತಿಯದು. ಅದ್ಭುತ. ಶಂಕುಕರ್ಣನ ಜನ್ಮದ ನಂತರ ಏನಾಗತ್ತೆ? ಭೂಮಿಯ ಮೇಲಿನ ಮೊದಲ ಜನ್ಮದ ಕಥೆ ಬರ್ತದೆ. ಅದೇ ಇತಿಹಾಸ ಪ್ರಸಿದ್ಧ ಭಕ್ತ ಪ್ರಹ್ಲಾದ. ಆಹಾ, ಪ್ರಹ್ಲಾದನ ಕಥೆ ನಮಗೆಲ್ಲ ಗೊತ್ತೇ ಇದೆ. ಕಂಬದಲ್ಲಿಯೂ ಇದ್ದಾನೆ, ಕಣಕಣದಲ್ಲಿಯೂ ಇದ್ದಾನೆ ಅಂತ ನಂಬಿ ಕೇವಲ ಒಬ್ಬ ಬಾಲಕನಾಗಿದ್ರೂ ತನ್ನ ಅಚಲ ಭಕ್ತಿಯಿಂದ ಸಾಕ್ಷಾತ್ ನರಸಿಂಹ ಅವತಾರವೇ ಭೂಮಿಗೆ ಇಳಿದು ಬರುವಂತೆ ಮಾಡಿದ ಮಹಾಭಕ್ತ. ಇದು ಕೇವಲ ಪುರಾಣದ ಕಥೆಯಲ್ಲ. ಮನುಷ್ಯನ ನಂಬಿಕೆಯು ಎಷ್ಟರ ಮಟ್ಟಿಗೆ ಬಲವಾಗಿರಬಹುದು, ಆ ನಂಬಿಕೆ ಹೇಗೆ ಒಂದು ಹೊಸ ಶಕ್ತಿಯನ್ನೇ ಸೃಷ್ಟಿಸಬಹುದು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ನಿಜಕ್ಕೂ ಅಚ್ಚರಿ. ಇದು ರಾಯರ ಹಿಂದಿನ ಜನ್ಮ ಅನ್ನೋದು ರೋಚಕ. ಆಮೇಲೆ 3ನೇ ಜನ್ಮ ಯಾವುದಾಗತ್ತೆ? ದ್ವಾಪರಯುಗಕ್ಕೆ ಬರುತ್ತಾ? ಸರಿಯಾಗಿ ಹಿಡಿದಿರಿ. 3ನೇ ಜನ್ಮ ದ್ವಾಪರಯುಗದಲ್ಲಿ ಬರ್ತದೆ. ಅವರೇ ಬಾಹ್ಲಿಕ ರಾಜ. ಓ, ಬಾಹ್ಲಿಕ ರಾಜ. ಇವರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಇವರು ಕೃಷ್ಣನ ಪರಮ ಭಕ್ತರಾಗಿದ್ರು. ಆದರೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ಅವರು ಕೌರವರ ಕಡೆ ನಿಲ್ಲಬೇಕಾದ ಅನಿವಾರ್ಯತೆ ಇತ್ತು. ಅಂದ್ರೆ ಕೌರವರ ಪರವಾಗಿದ್ರೂ ಕೂಡ. ಆದರೂ ಧರ್ಮದ ಪರವಾಗಿದ್ದ ಪಾಂಡವರಿಗೆ ಸಮರ ಸಂಚಾಲಕರಾಗಿ ಪರೋಕ್ಷವಾಗಿ ನೆರವಾದರು ಅಂತ ಮೂಲಗಳು ಸ್ಪಷ್ಟಪಡಿಸ್ತವೆ. ಅಂದ್ರೆ ತಪ್ಪು ಕಡೆಯಲ್ಲಿ ನಿಂತಿದ್ರೂ ಸರಿಯಾದ ಉದ್ದೇಶ ಮತ್ತು ಧರ್ಮದ ಪರವಾದ ಒಲವು ಅವರಲ್ಲಿತ್ತು ಅನ್ನೋದಿಲ್ಲಿ ಸ್ಪಷ್ಟವಾಗುತ್ತೆ. ಖಂಡಿತ. ಇನ್ನು 4ನೇ ಜನ್ಮ ನಮ್ಮ ಕರ್ನಾಟಕದ ಇತಿಹಾಸಕ್ಕೆ ನೇರವಾಗಿ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದು ನಿಲ್ಲುತ್ತೆ. ಹೌದು, ಆ 4ನೇ ಜನ್ಮವೇ ಮಹಾಯತಿಗಳಾದ ಶ್ರೀ ವ್ಯಾಸರಾಯರು. ನಮ್ಮ ಮುಂದಿರುವ ಐತಿಹಾಸಿಕ ದಾಖಲೆಗಳ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸ ಕೃಷ್ಣದೇವರಾಯನಿಗೆ ಒಮ್ಮೆ ಕುಹುದೋಷ ಎಂಬ ಅತ್ಯಂತ ವಿಚಿತ್ರವಾದ ದೋಷ ಆವರಿಸುತ್ತದೆ. ಈ ಕುಹುದೋಷ ಅಂದ್ರೆ ಏನು ಅಂತ ಸ್ವಲ್ಪ ಬಿಡ್ಸೇಳ್ತೀರಾ? ಕೇಳುಗರಿಗೆ ಇದು ಅರ್ಥವಾಗೋದು ಬಹಳ ಮುಖ್ಯ ಅನ್ಸುತ್ತೆ. ಖಂಡಿತ ಹೇಳ್ತೀನಿ. ಇದು ಬರೀ ಗ್ರಹಗತಿಗಳ ಸಮಸ್ಯೆಯಾ ಅಥವಾ ಬೇರೆ ಏನಾದ್ರೂ ಇದೆಯಾ? ಕುಹುದೋಷ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಜನ ಪ್ರಾಣಕ್ಕೆ ಕುತ್ತು ತರುವಂಥ ಮತ್ತು ಆ ಮೂಲಕ ಇಡೀ ಸಾಮ್ರಾಜ್ಯವನ್ನೇ ನಾಶ ಮಾಡಬಲ್ಲ ಒಂದು ಭಯಾನಕ ಘಟ್ಟ. ಅಂದ್ರೆ ರಾಜ ಸತ್ರೆ ಇಡೀ ರಾಜ್ಯವೇ ಅರಾಜಕತೆಗೆ ಜಾರುತ್ತೆ. ಹೌದು. ಅದನ್ನ ಯಾರಿಂದಲೂ ನಿವಾರಿಸಲು ಸಾಧ್ಯವಾಗದ ಸ್ಥಿತಿಯಲ್ಲಿ ಶ್ರೀ ವ್ಯಾಸರಾಯರು ತಾವೇ ಆ ಸಿಂಹಾಸನದ ಮೇಲೆ ಕೂತು ಆ ದೋಷದ ಪ್ರಭಾವವನ್ನ ತಮ್ಮ ತಪೋಶಕ್ತಿಯಿಂದ ಎದುರಿಸ್ತಾರೆ. ಆ ಮೂಲಕ ಕೃಷ್ಣದೇವರಾಯನನ್ನ ಮತ್ತು ಇಡೀ ವಿಜಯನಗರ ಸಾಮ್ರಾಜ್ಯವನ್ನ ಕಾಪಾಡಿದ್ರು ಅಂತ ವಿವರಿಸಲಾಗಿದೆ. ಹೀಗೆ ದೇವಲೋಕದಲ್ಲಿ ಶುರುವಾಗಿ ಕೃತಯುಗ ದ್ವಾಪರಯುಗ ದಾಟಿ ವಿಜಯನಗರ ಸಾಮ್ರಾಜ್ಯದ ನಂತರ ಬಂದ 5ನೇ ಜನ್ಮವೇ ರಾಘವೇಂದ್ರ ಸ್ವಾಮಿಗಳ ಜನ್ಮ. ಇದನ್ನೇ ನಾವಿಲ್ಲಿ ಗಮನಿಸಬೇಕು. ಈ 5 ಜನ್ಮಗಳ ಎಳೆ ಬೇರೆ ಬೇರೆ ಯುಗಗಳನ್ನ, ಇತಿಹಾಸದ ಬೇರೆ ಬೇರೆ ಘಟ್ಟಗಳನ್ನ ಹೇಗೆ ಒಂದೇ ಸರಪಳಿಯಲ್ಲಿ ಬೆಸೆಯತ್ತೆ ಅನ್ನೋದು ನಿಜಕ್ಕೂ ವಿಸ್ಮಯ. ಹೌದು, ಕಾಲಾನುಕ್ರಮದ ಒಂದು ಅದ್ಭುತ ಕೊಂಡಿದು. ಸರಿ, ಈಗ ನಾವು ಈ ಕಥೆಯ ಮತ್ತೊಂದು ರೋಚಕ ಘಟ್ಟಕ್ಕೆ ಬರೋಣ. ಅದೇ ಮಂತ್ರಾಲಯದ ಆಯ್ಕೆ. ಮಂತ್ರಾಲಯದ ಸ್ಥಾಪನೆಯ ಕಥೆ. ಈ ಜಾಗವನ್ನು ಆಯ್ಕೆ ಮಾಡಿದ್ರ ಹಿಂದೆ ವೆಂಕಣ್ಣ ಅನ್ನೋ ಒಬ್ಬ ವ್ಯಕ್ತಿಯ ಕಥೆ ಬರ್ತದೆ. ಈ ಟಿಪ್ಪಣಿಗಳಲ್ಲಿ ಓದಿದಾಗ ನನಗಂತೂ ಬಹಳ ಆಶ್ಚರ್ಯವಾಯ್ತು. ವೆಂಕಣ್ಣನ ಕಥೆ ನಿಜಕ್ಕೂ ಒಂದು ಪವಾಡದಂತಿದೆ. ಅನಕ್ಷರಸ್ಥನಾಗಿದ್ದುಕೊಂಡು ಬರೀ ಧನ ಕಾಯ್ತಿದ್ದ ವೆಂಕಣ್ಣ ಸ್ವಾಮಿಗಳ ಆಶೀರ್ವಾದದಿಂದ ಒಂದೇ ರಾತ್ರಿಯಲ್ಲಿ ಅಕ್ಷರಸ್ಥನಾಗಿ ನವಾಬನ ಆಸ್ಥಾನದಲ್ಲಿ ದಿವಾನನಾಗ್ತಾನೆ. ಇದು ನಮ್ಮ ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಕಾರ್ಪೊರೇಟ್ ಜಗತ್ತಿನಲ್ಲಿ ಸಿಗುವ ಅಲ್ಟಿಮೇಟ್ ಓವರ್ನೈಟ್ ಪ್ರಮೋಷನ್ ಇದ್ದಾಗೆ. ಖಂಡಿತ. ಆದ್ರೆ ಈ ಘಟನೆಯ ಹಿನ್ನೆಲೆಯನ್ನು ನಾವು ತಾರ್ಕಿಕವಾಗಿ ಗಮನಿಸಿದ್ರೆ ಇದು ಕೇವಲ ಪವಾಡವಲ್ಲ. ಹೌದು, ಇದು ಅಧಿಕಾರ ಮತ್ತು ಆಧ್ಯಾತ್ಮಿಕ ಶಕ್ತಿಯ ನಡುವಿನ ಮುಖಾಮುಖಿ. ನವಾಬನಿಗೆ ಇವರ ಶಕ್ತಿಯ ಬಗ್ಗೆ ಅನುಮಾನ ಇರುತ್ತೆ ಅಲ್ವಾ? ಅಧಿಕಾರದಲ್ಲಿರುವ ನವಾಬನಿಗೆ ಈ ಸನ್ಯಾಸಿಯ ಶಕ್ತಿಯ ಮೇಲೆ ಸಹಜವಾಗಿ ಅನುಮಾನ. ಆತ ರಾಯರ ಪರೀಕ್ಷೆಗೆ ಮುಂದಾಗ್ತಾನೆ. ಯಾವ ರೀತಿ ಪರೀಕ್ಷೆ ಮಾಡ್ತಾನೆ? ಪ್ರೇಮದ ಕಾಣಿಕೆ ಎಂಬ ನೆಪದಲ್ಲಿ ಮಾಂಸದ ತುಂಡುಗಳನ್ನು ಬಟ್ಟೆಯಲ್ಲಿ ಮುಚ್ಚಿ ತರುತ್ತಾನೆ. ಉದ್ದೇಶ ಸನ್ಯಾಸಿಯನ್ನ ಅವಮಾನ ಮಾಡೋದು. ಓ, ಇದು ಬಹಳ ಗಂಭೀರವಾದ ವಿಚಾರ. ಹೌದು.
ಆದರೆ ರಾಯರು ಅದಕ್ಕೆ ಪವಿತ್ರ ಜಲವನ್ನು ಪ್ರೋಕ್ಷಣೆ ಮಾಡಿದಾಗ ಅದು ಹಣ್ಣು ಹಂಪಲುಗಳಾಗಿ ಬದಲಾಗುತ್ತದೆ. ಆ ಪರೀಕ್ಷೆಯನ್ನು ಗೆದ್ದ ತಪೋಶಕ್ತಿಯನ್ನು ಕಣ್ಣಾರೆ ಕಂಡು ಬೆರಗಾದ ಆ ನವಾಬ ಸಂಪೂರ್ಣವಾಗಿ ಶರಣಾಗ್ತಾನೆ. ತಾನು ರಾಯರ ಸೇವೆಗೆ ಸಿದ್ಧವಿರುವುದಾಗಿ ಹೇಳುತ್ತಾನೆ. ಏನಾದ್ರೂ ಕೇಳಿ ಅಂತಾನೆ. ಆಗ ರಾಯಲು ತಮಗೆ ತುಂಗಭದ್ರಾ ತೀರದಲ್ಲಿರುವ ಮಂಚಾಲೆ ಅಥವಾ ಇಂದಿನ ಮಂತ್ರಾಲಯ ಗ್ರಾಮವನ್ನು ಕೊಡುವಂತೆ ಕೇಳುತ್ತಾರೆ. ಇಲ್ಲಿ ತಾನೇ ಆ ಟ್ವಿಸ್ಟ್ ಬರೋದು. ಹೌದು, ನವಾಬ ಒಪ್ಪಿಕೊಳ್ತಾನೆ. ಆದ್ರೆ ದಿವಾನನಾಗಿದ್ದ ವೆಂಕಣ್ಣನಿಗೆ ಖುಷಿಯಾಗೋದಿಲ್ಲ. ಆತನಿಗೆ ಅಸಮಾಧಾನ ಆಗುತ್ತೆ. ಯಾಕೆ ಅಸಮಾಧಾನ ಆಗತ್ತೆ ಅಂದ್ರೆ, ನನಗನಿಸಿದ ಮಟ್ಟಿಗೆ ತನ್ನ ಗುರುಗಳಿಗೆ ಇಷ್ಟೊಂದು ಅಧಿಕಾರವಿದ್ರೂ ಯಾವುದೋ ಒಂದು ಹಸಿರಿಲ್ಲದ ಕಲ್ಲು ಮುಳ್ಳು ತುಂಬಿದ ಬಂಜರು ಭೂಮಿಯನ್ನ ಯಾಕೆ ಕೇಳ್ತಿದ್ದಾರೆ ಅನ್ನೋ ಗೊಂದಲ ಆತನಿಗೆ. ನಿಖರವಾಗಿ ಆಶ್ರಮಕ್ಕೆ ಅದೊಂದು ಸೂಕ್ತವಾದ ಜಾಗವಲ್ಲ ಅನ್ನೋದು ವೆಂಕಣ್ಣನ ವಾದ. ಸಾಮಾನ್ಯರ ದೃಷ್ಟಿಯಲ್ಲಿ ಅದು ಬಂಜರು ಭೂಮಿಯೇ. ಆಗ ರಾಯರು ಆ ಜಾಗದ ಹಿಂದಿರುವ ರಹಸ್ಯವನ್ನ ವೆಂಕಣ್ಣನಿಗೆ ತೋರಿಸ್ತಾರೆ. ಸೂರ್ಯ ಮುಳುಗುವ ಸಮಯದಲ್ಲಿ ಇವತ್ತು ಎಲ್ಲೆಲ್ಲಿ ಬೃಂದಾವನವಿದೆಯೋ ಆ ಸ್ಥಳದ ಮುಂದೆ ರಾಯರು ವೆಂಕಣ್ಣನನ್ನು ಕರೆದುಕೊಂಡು ಹೋಗ್ತಾರೆ. ಅಲ್ಲೇನಾಗುತ್ತೆ? ಆಗ ಅಲ್ಲಿ ಭೂಮಿಯ ಒಳಗಿನಿಂದ ಒಂದು ದೊಡ್ಡ ಯಜ್ಞಕುಂಡ ಎದ್ದು ಬಂದು ಕಾಣಿಸಿಕೊಳ್ಳುತ್ತದೆ. ಆಹಾ, ಯುಗಗಳ ಹಿಂದಿನ ಕನೆಕ್ಷನ್ ಇದು ಅಲ್ವಾ? ಹೌದು. ರಾಯರು ಪ್ರಹ್ಲಾದರಾಗಿದ್ದಾಗ, ಅಂದ್ರೆ ತಮ್ಮ 2ನೇ ಜನ್ಮದಲ್ಲಿ ಇದೇ ಜಾಗದಲ್ಲಿ ಯಜ್ಞವನ್ನು ಮಾಡಿದ್ರು ಅಂತ ಮೂಲ ಮಾಹಿತಿಯು ಸ್ಪಷ್ಟಪಡಿಸುತ್ತದೆ. ಯುಗಗಳ ನಂತರ ಆಳದಲ್ಲಿದ್ದ ಆ ಹೋಮಗುಂಡವು ಮೇಲೆ ಬಂದು ದರ್ಶನ ನೀಡಿದ ಘಟನೆ ಇದು. ಜನ್ಮಾಂತರದ ನಂಟು ಹೇಗೆ ಒಂದು ನಿರ್ದಿಷ್ಟ ಭೌಗೋಳಿಕ ಸ್ಥಳದೊಂದಿಗೆ ಬೆಸೆದುಕೊಂಡಿರುತ್ತದೆ ಅನ್ನೋದಕ್ಕಿದೊಂದು ಭಾರಿ ನಿದರ್ಶನ. ಇದು ನಮ್ಮನ್ನ ಒಂದು ದೊಡ್ಡ ಪ್ರಶ್ನೆಯೆಡೆಗೆ ಕೊಂಡೊಯ್ಯುತ್ತೆ. ಯಾಕೆ ನಿರ್ದಿಷ್ಟ ಸ್ಥಳಗಳಿಗೆ, ವ್ಯಕ್ತಿಗಳಿಗೆ ಇಷ್ಟೊಂದು ಪ್ರಾಮುಖ್ಯತೆ? ಇದು ಸಹಜವಾಗಿ ಕಾಡುವ ಪ್ರಶ್ನೆ. ನಾವಿವತ್ ನೋಡ್ತೀವಿ, ಲಕ್ಷಾಂತರ ಜನ ಮಂತ್ರಾಲಯಕ್ಕೆ ಹೋಗ್ತಾರೆ. ಆದ್ರೆ ಈ ದಾಖಲೆಗಳಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಬಿಚ್ಚಾಲಿಯ ಜ್ಯೋತಿಯ ಬಗ್ಗೆ ಅಲ್ವಾ? ಹೌದು. ಪ್ರತಿದಿನ ಬೆಳಗಿನ ಜಾವ ಮಂತ್ರಾಲಯದ ಬೃಂದಾವನದಿಂದ ಒಂದು ಜ್ಯೋತಿ ಆಚೆ ಬಂದು ನದಿ ದಾಟಿ ಕರ್ನಾಟಕದ ರಾಯಚೂರು ಜಿಲ್ಲೆಯ ಬಿಚ್ಚಾಲಿ ಅನ್ನೋ ಗ್ರಾಮಕ್ಕೆ ಹೋಗುತ್ತೆ ಎಂಬ ನಂಬಿಕೆಯಿದೆ. ಇಡೀ ಜಗತ್ತೇ ಮಂತ್ರಾಲಯಕ್ಕೆ ಬರುವಾಗ ಆ ಜ್ಯೋತಿ ಮಾತ್ರ ಪ್ರತಿದಿನ ನದಿ ದಾಟಿ ಬಿಚ್ಚಾಲಿಗೆ ಏಕೆ ಹೋಗಬೇಕು? ಈ ನಿರ್ದಿಷ್ಟ ಪ್ರಶ್ನೆಗೆ ಸಿಗುವ ಉತ್ತರ ಅತ್ಯಂತ ಭಾವುಕವಾದದ್ದು. ರಾಯರು ತಮ್ಮ ಪರಮ ಭಕ್ತರಾದ ಬಿಚ್ಚಾಲಿ ಅಪ್ಪಂಗಾಚಾರ್ಯರ ಮನೆಯಲ್ಲಿ ಸುಮಾರು 12ರಿಂದ 13 ವರ್ಷಗಳ ಕಾಲ ನೆಲೆಸಿದ್ರು. ತುಂಗಭದ್ರಾ ನದಿಯ ದಡದಲ್ಲಿರುವ ಜಪದ ಕಟ್ಟೆಯಲ್ಲಿ ಕುಳಿತು ತಾವು ಹಿಂದಿನ ಜನ್ಮದಲ್ಲಿ ಅಂದ್ರೆ ವ್ಯಾಸರಾಯರಾಗಿದ್ದಾಗ ಪ್ರತಿಷ್ಠಾಪಿಸಿದ ಪ್ರಾಣದೇವರನ್ನು ಮತ್ತು ಶ್ರೀಪಾದರಾಯರು ಪ್ರತಿಷ್ಠಾಪಿಸಿದ ನರಸಿಂಹರನ್ನು ಪೂಜಿಸುತ್ತಾ ತಪಸ್ಸು ಮಾಡಿದ್ದರು. ಆ ಸಮಯದಲ್ಲಿ ರಾಯರು ಮತ್ತು ಅಪ್ಪಣ್ಣಾಚಾರ್ಯರ ನಡುವೆ ಒಂದು ತಾಯಿ ಮಗುವಿನಂತಹ ಅಥವಾ ಜೀವ ದೇವರ ನಡುವಿನಂತಹ ಅದ್ಭುತ ಸಂಬಂಧ ನಿರ್ಮಾಣವಾಗಿತ್ತು. ರಾಯರನ್ನು ಒಂದು ಕ್ಷಣ ನೋಡದಿದ್ದರೂ ಅಪ್ಪಣ್ಣಾಚಾರ್ಯರಿಗೆ ಪ್ರಾಣ ಹೋದಂತಾಗುತ್ತಿತ್ತು. ಹಾಗಾಗಿ ಬೃಂದಾವನ ಪ್ರವೇಶದ ನಂತರವೂ ರಾಯರು ಇಂದಿಗೂ ಜ್ಯೋತಿ ರೂಪದಲ್ಲಿ ಅಲ್ಲಿಗೆ ಹೋಗುವುದು ತಮ್ಮ ಆ ಪರಮ ಭಕ್ತನಿಗೆ ಕೊಟ್ಟ ಮಾತಿಗಾಗಿ ಅಂತ ಮೂಲಗಳು ತಿಳಿಸ್ತವೆ. ಈ ಅಪ್ಪಣ್ಣಾಚಾರ್ಯರ ಕಥೆಯ ಕೊನೆಯ ಘಟ್ಟ ಇದೆಯಲ್ಲ, ಅದು ನಿಜಕ್ಕೂ ಕಣ್ಣೀರು ತರಿಸುವಂಥದ್ದು. ಖಂಡಿತ. ಈ ದಾಖಲೆಗಳನ್ನ ಓದುವಾಗ ನಂಗೆ ಆ ದೃಶ್ಯ ಕಣ್ಣಿಗೆ ಕಟ್ಟಿದ ಹಾಗಾಯಿತು. ಸನ್ಯಾಸಿಗಳ ನಿಯಮದ ಪ್ರಕಾರ ಭವಬಂಧನಗಳನ್ನ ಕಳಿಸಿಕೊಳ್ಬೇಕು. ಹಾಗಾಗಿ ರಾಯರು ತಮ್ಮ ಪರಮ ಶಿಷ್ಯರಾದ ಅಪ್ಪಣ್ಣಾಚಾರ್ಯರಿಗೆ ಒಂದು ಮಾತು ಕೂಡ ತಿಳಿಸದೆಯೇ ಮಂಚಾಲೆಗೆ ಬಂದು ಸಜೀವವಾಗಿ ಬೃಂದಾವನ ಪ್ರವೇಶ ಮಾಡಲು ನಿರ್ಧರಿಸ್ತಾರೆ. ಈ ವಿಷಯ ತಿಳಿದ ತಕ್ಷಣ ಅಪ್ಪಣ್ಣಾಚಾರ್ಯರಿಗೆ ಆಘಾತವಾಗುತ್ತೆ. ಹುಚ್ಚನಂತೆ ಅಳುತ್ತಾ ರೋಧಿಸುತ್ತಾ ಮಂತ್ರಾಲಯದ ಕಡೆಗೆ ಓಡಿ ಬರ್ತಾರೆ. ದಾರಿಯಲ್ಲಿ ಉಕ್ಕಿ ಹರಿಯುವ ತುಂಗಭದ್ರಾ ನದಿ ಅಡ್ಡಿಯಾಗುತ್ತೆ. ಆಗ ಅಪ್ಪಣ್ಣಾಚಾರ್ಯರು ನದಿಯ ದಡದಲ್ಲಿ ನಿಂತು ಭಕ್ತಿಯಿಂದ ಒಂದು ಅತ್ಯಂತ ಶಕ್ತಿಶಾಲಿ ಮಂತ್ರವನ್ನು ಪಠಿಸಲು ಶುರು ಮಾಡ್ತಾರೆ. ಅದೇ ಇಂದಿಗೂ ಮನೆಗಳಲ್ಲಿ ಪಠಿಸುವ ಪೂರ್ಣಬೋಧ ಗುರುಮಂತ್ರ, ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ. ಹೌದು. ಆ ಭಕ್ತನ ಮಂತ್ರದ ಶಕ್ತಿಗೆ, ಆತನ ಆರ್ತನಾದಕ್ಕೆ ಉಕ್ಕಿ ಹರಿಯುತ್ತಿದ್ದ ನದಿಯೇ ದಾರಿ ಬಿಟ್ಟುಕೊಡುತ್ತದೆ. ಆದರೆ ನದಿ ದಾರಿ ಬಿಟ್ಟುಕೊಟ್ಟು ಅಪ್ಪಣ್ಣಾಚಾರ್ಯರು ಓಡೋಡಿ ಮಂತ್ರಾಲಯಕ್ಕೆ ಬರುವಷ್ಟರಲ್ಲಿ ಸಮಯ ಮೀರಿರುತ್ತೆ. ರಾಯರು ಬೃಂದಾವನದೊಳಗೆ ಪ್ರವೇಶಿಸಿ ಕೊನೆಯ ಕಲ್ಲು ಕೂಡ ಮುಚ್ಚಿ ಹೋಗಿರುತ್ತೆ. ತನ್ನ ಗುರುವನ್ನು ಕೊನೆಯ ಬಾರಿಗೆ ನೋಡಲಾಗಿಲ್ಲವಲ್ಲ ಎಂಬ ಅಪ್ಪಣ್ಣಾಚಾರ್ಯರ ರೋಧನ ಮಿತಿಮೀರುತ್ತೆ. ಆಗ ಆ ಬೃಂದಾವನದೊಳಗಿಂದಲೇ ಒಂದು ಧ್ವನಿ ಹೊರಹೊಮ್ಮುತ್ತದೆ. ಆ ಧ್ವನಿಯು ಆಡಿನ ಮಾತುಗಳೇ ಸಾಕ್ಷಿ ಹಯಾಸ್ಯೋತ್ರಿಹಿ. ಇದನ್ನ ಸ್ವಲ್ಪ ಸುಲಭವಾಗಿ ನಮ್ಮ ಇವತ್ತಿನ ಭಾಷೆಯಲ್ಲಿ ವಿವರಿಸ್ತೀರಾ? ಈ ಪದದ ಅರ್ಥ ಏನು? ಖಂಡಿತ. ಸಾಕ್ಷಿ ಹಯಾಸ್ಯೋತ್ರಿ ಅಂದ್ರೆ ನೀನು ಹೇಳಿದ ಆ ಶ್ಲೋಕಕ್ಕೆ, ನಿನ್ನ ಆ ಭಕ್ತಿಗೆ ಸಾಕ್ಷಾತ್ ಆ ಹಯಗ್ರೀವ ದೇವರೇ ಸಾಕ್ಷಿ ಅಂತ ರಾಯರು ಬೃಂದಾವನದೊಳಗಿಂದಲೇ ಒಪ್ಪಿಗೆಯ ಮುದ್ರೆ ಒತ್ತಿದ ಹಾಗೆ.
ಈ ಘಟನೆಯನ್ನು ನಾವು ವಿಶ್ಲೇಷಿಸಿದರೆ ಇದು ಕೇವಲ ಒಂದು ಚಮತ್ಕಾರವಲ್ಲ. ಇದು ಭಕ್ತಿ, ಶರಣಾಗತಿ ಮತ್ತು ಗುರು ಶಿಷ್ಯರ ನಡುವಿನ ಅದ್ವಿತೀಯ ಬಂಧದ ಸಂಕೇತ. ಮನುಷ್ಯ ತನ್ನೆಲ್ಲ ಅಹಂಕಾರವನ್ನ ಬಿಟ್ಟು ಸಂಪೂರ್ಣವಾಗಿ ಶರಣಾದಾಗ ದೈವತ್ವವು ಹೇಗೆ ಸ್ಪಂದಿಸುತ್ತದೆ ಅನ್ನೋದನ್ನ ಇದು ತಾರ್ಕಿಕವಾಗಿ ನಮ್ಮ ಮುಂದಿಡುತ್ತದೆ. ಇವತ್ತಿನ ಒತ್ತಡದ ಬದುಕಿನಲ್ಲಿ ಇಂಥದೊಂದು ಸಂಪೂರ್ಣ ಶರಣಾಗತಿಯ ಪರಿಕಲ್ಪನೆಯೇ ಮನುಷ್ಯನಿಗೆ ಒಂದು ದೊಡ್ಡ ಆಸರೆ. 100ಕ್ಕೆ 100 ಸತ್ಯ. ಇದೆಲ್ಲ ನೂರಾರು ವರ್ಷಗಳ ಹಿಂದಿನ ಕಥೆಯಾಯಿತು. ಆದ್ರೆ ನಮ್ಮ ಈ ಆಳವಾದ ಅಧ್ಯಯನ ಕೇವಲ ಇತಿಹಾಸದ ಪುಟಗಳಿಗೆ ಸೀಮಿತವಾಗಿಲ್ಲ. ಕಥೆ ನೇರವಾಗಿ ನಮ್ಮ ಇವತ್ತಿನ ಕಾಲಘಟ್ಟಕ್ಕೂ ಅಂದ್ರೆ ಆಧುನಿಕ ಬೆಂಗಳೂರಿಗೂ ಬಂದು ನಿಲ್ತದೆ. ಈ ಲೇಖನಗಳಲ್ಲಿ ಹೊನ್ನಗನಹಟ್ಟಿಯ ಬಗ್ಗೆ ಒಂದು ವಿಶೇಷ ಉಲ್ಲೇಖವಿದೆ. ನರಸಿಂಹಾಚಾರ್ಯ ಜೋಶಿಗಳು ಅನ್ನೋ ಒಬ್ರ ಕಥೆ ಇದು. ಬಹಳ ಬಡತನದಿಂದ ಬಂದ ಈ ಹುಡುಗ ತನ್ನ 12ನೇ ವಯಸ್ಸಿನಲ್ಲೇ ಮಠ ಸೇರ್ಕೊಳ್ತಾನೆ. ಅಲ್ಲೇ ಅನ್ನ ತಿಂದು ಬೆಳೆದ ಈ ಹುಡುಗನ ಮನಸ್ಸಿನಲ್ಲಿ ತಾನೇ ಸ್ವತಃ ಒಂದು ರಾಯರ ಮಠ ಕಟ್ಟಬೇಕು, ಪ್ರತಿದಿನ ಬೃಂದಾವನಕ್ಕೆ ತಾನೇ ಪೂಜೆ ಸಲ್ಲಿಸಬೇಕು ಅನ್ನೋ ದೊಡ್ಡ ಕನಸು ಹುಟ್ಟುಕೊಳ್ಳುತ್ತೆ. ಇದು ನಿಜಕ್ಕೂ ಇನ್ಸ್ಪೈರಿಂಗ್ ಅನ್ಸಲ್ವಾ? ಹೌದು. ಮತ್ತು ಆ ಕನಸು ಹೇಗೆ ನನಸಾಗ್ತದೆ ಅನ್ನೋ ಪ್ರಕ್ರಿಯೆ ಆಧುನಿಕ ಕಾಲದ ಅಚ್ಚರಿಗಳಲ್ಲಿ ಒಂದಾಗಿದೆ. ಆ ಹುಡುಗ ಬೆಳೆದು ದೊಡ್ಡವನಾಗಿ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತೊಡಗಿಸ್ಕೊಳ್ತಾನೆ. ಅದರಿಂದ ಬಂದ ಹಣದಲ್ಲಿ ಮಠ ಕಟ್ಟಲು ಮುಂದಾಗ್ತಾನೆ. ಆತ ಮಠಕ್ಕಾಗಿ ಲೇಔಟ್ ಮಾಡುವಾಗ ಒಂದು ನಿರ್ದಿಷ್ಟ ಜಾಗದಲ್ಲಿ ಹಸು ಒಂದು ಬಂದು ಪದೇ ಪದೇ ನಿಲ್ಲಲು ಆರಂಭಿಸುತ್ತೆ. ಇದೇನಿದು ಅಂತ ಆ ಜಾಗದಲ್ಲಿ ಹೋಮ ಮಾಡಿದಾಗ ಆ ಹೋಮದ ಕುಂಡದಲ್ಲಿ ಮೂಷಿಕ ವಾಹನ, ಕಾಮಧೇನು ಮತ್ತು ಹಯಗ್ರೀವರ ಆಕಾರ ದರ್ಶನವಾಗುತ್ತೆ. ಅದೇ ಜಾಗದಲ್ಲಿ ಇಂದು ಬೆಂಗಳೂರಿನ ಹೊನ್ನಗನಹಟ್ಟಿಯಲ್ಲಿರುವ ಬೃಹತ್ ಮಂತ್ರಾಲಯ ಕ್ಷೇತ್ರ ತಲೆ ಎತ್ತಿದೆ. ಕೇವಲ ಬೃಂದಾವನ ಮಾತ್ರವಲ್ಲ, ಆಶ್ಚರ್ಯಕಾರಿ ರೀತಿಯಲ್ಲಿ ಅಲ್ಲಿ ಪಂಚಮುಖಿ ಆಂಜನೇಯ, ನರಸಿಂಹ ಮತ್ತು ವೆಂಕಟೇಶ್ವರ ಸ್ವಾಮಿಯ ವಿಗ್ರಹಗಳು ಸಹ ಸ್ಥಾಪನೆಯಾಗಿವೆ. ಇಲ್ಲಿ ನಡೆಯುವ ಸೇವೆಗಳ ಬಗ್ಗೆನೂ ಮಾಹಿತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು, ಸೇವೆಗಳ ಬಗ್ಗೆ. ಸ್ವಪ್ನದಲ್ಲಿ ಸಿಕ್ಕ ಆದೇಶದಂತೆ ಅಲ್ಲಿ ಕಾಯಿ ಸೇವೆ ಮತ್ತು ತುಪ್ಪದಾರತಿ ಸೇವೆಯನ್ನು ಜಾರಿಗೆ ತರಲಾಗುತ್ತೆ. ಈ ಸೇವೆಗಳಿಂದ ಆದ 2 ನೈಜ ಉದಾಹರಣೆಗಳನ್ನು ದಾಖಲೆಗಳು ನಮ್ಮ ಮುಂದಿಡುತ್ತವೆ. ಮೊದಲನೆಯದು, ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ವಿಚಿತ್ರವಾಗಿ ವರ್ತಿಸುತ್ತಾ, ಹೆಂಡ್ತಿಯನ್ನು ವಿರೋಧಿಸುತ್ತಾ, ಕುಡಿತಕ್ಕೆ ಬಲಿಯಾಗಿ ಸಾಯುವ ಹಂತ ತಲುಪಿದ್ದ. ಆತನನ್ನ ಈ ಹೊನ್ನಗನಹಟ್ಟಿ ಕ್ಷೇತ್ರಕ್ಕೆ ಕರೆತಂದು ಆ ಕಾಯಿ ಸೇವೆ ಮತ್ತು ತುಪ್ಪದಾರತಿ ಸೇವೆ ಮಾಡಿಸಿದ ನಂತರ ಆತನ ಆ ವಿಚಿತ್ರ ವರ್ತನೆಗಳೆಲ್ಲ ದೂರವಾಡಿ ಕುಡಿತ ಬಿಟ್ಟು ಆತ ತನ್ನ ಮಡದಿ ಮಗುವಿನೊಂದಿಗೆ ನೆಮ್ಮದಿಯಾಗಿರುವ ಉದಾಹರಣೆ ಇದೆ. ಹೌದು. ಅದೇ ರೀತಿ 2ನೇ ಉದಾಹರಣೆ ಶಶಿಧರ್ ದಂಪತಿಯದ್ದು. ಮದುವೆಯಾಗಿ 11 ವರ್ಷಗಳಾದರೂ ಮಕ್ಕಳಿಲ್ಲದೆ ಪರಿತಪಿಸುತ್ತಿದ್ದ ಆ ದಂಪತಿಗೆ ಇದೇ ಸೇವೆಗಳ ವ್ರತವನ್ನು ಪಾಲಿಸಿದ ನಂತರ ಮುದ್ದಾದ ಮಗು ಜನಿಸಿದ ಕಥೆಯನ್ನು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇದನ್ನ ನಾವು ಕೇವಲ ಮ್ಯಾಜಿಕ್ ಅಂತ ನೋಡಬಾರ್ದು. ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಮನುಷ್ಯನಿಗೆ ಇಂಥದ್ದೊಂದು ಆಚರಣೆ, ಶಿಸ್ತು ಮತ್ತು ನಂಬಿಕೆ ಆತನನ್ನ ಆ ಕಷ್ಟದ ಗುಂಡೆಯಿಂದ ಮೇಲೆತ್ತಲಿ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಇದು ತೋರಿಸುತ್ತದೆ. ಖಂಡಿತ. ಈ ಎಲ್ಲಾ ಮಾಹಿತಿಯನ್ನು ಗಮನಿಸಿದಾಗ ಹೀಗೂ ಉಂಟೆ ಅಂತ ಆಶ್ಚರ್ಯ ಆಗೋದು ಸಹಜ. ನಾವೆಲ್ಲಿಂದ ಶುರುವಾಡಿದ್ವಿ ನೋಡಿ? ದೇವಲೋಕದ ಶಂಕುಕರ್ಣನಿಂದ ಶುರುವಾಗಿ ಕೃತಯುಗದ ಭಕ್ತ ಪ್ರಹ್ಲಾದ, ದ್ವಾಪರಯುಗದ ಬಾಹಲಿಕ ರಾಜ, ಐತಿಹಾಸಿಕ ವಿಜಯನಗರ ಸಾಮ್ರಾಜ್ಯದ ವ್ಯಾಸರಾಯರು, ನವಾಬರ ಕಾಲದ ಮಂತ್ರಾಲಯದ ಸ್ಥಾಪನೆ, ಅಪ್ಪಣ್ಣಾಚಾರ್ಯರ ಭಕ್ತಿ ಮತ್ತು ಅಂತಿಮವಾಗಿ ಇಂದಿನ ಆಧುನಿಕ ಬೆಂಗಳೂರಿನ ಹೊನ್ನಗನಹಟ್ಟಿಯವರೆಗಿನ ಒಂದು ಸುದೀರ್ಘ ಪ್ರಯಾಣ ಇದು. ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಇಂಥ ಮಠಗಳು ಮತ್ತು ಅದನ್ನು ನಂಬಿದವರ ಜೀವನದಲ್ಲಿ ನಡೆಯುತ್ತಿರುವ ಇಂಥ ಅಚ್ಚರಿಗಳು ಸಾಮಾನ್ಯರ ಪಾಲಿಗೆ ಒಂದು ಬಹುದೊಡ್ಡ ನಂಬಿಕೆಯ ಸರಪಳಿಯನ್ನೇ ಸೃಷ್ಟಿಸಿವೆ. ಹೌದು. ಕೊನೆಯದಾಗಿ ಈ ಎಲ್ಲಾ ಮಾಹಿತಿಯನ್ನು ಒಂದು ವಿಶಾಲ ದೃಷ್ಟಿಕೋನದಲ್ಲಿ ನಿಂತು ನೋಡಿದಾಗ ಒಂದು ಮಹತ್ವದ ಪ್ರಶ್ನೆ ನಮ್ಮನ್ನ ಕಾಡುತ್ತದೆ. ಯುಗ ಯುಗಗಳ ಕಾಲ, ಜನ್ಮ ಜನ್ಮಾಂತರಗಳವರೆಗೆ ಮುಂದುವರಿಯುವ ಇಂಥ ಭರವಸೆಗಳು ಮತ್ತು ಭಕ್ತಿಯ ಕಥೆಗಳು ಇಂದಿನ ಅತಿ ವೇಗದ ಮತ್ತು ಒತ್ತಡದ ಬದುಕಿನಲ್ಲಿ ಮನುಷ್ಯನಿಗೆ ಮಾನಸಿಕ ಸ್ಥೈರ್ಯವನ್ನು ಒದಗಿಸುವ ಬಹುದೊಡ್ಡ ಅಸ್ತ್ರವಾನಿ ಕೆಲಸ ಮಾಡುತ್ತಿವೆಯಾ? ಇದು ಕೇಳುಗರು ಯೋಚಿಸಬೇಕಾದ ವಿಚಾರ. ಶತಮಾನಗಳ ಹಿಂದಿನ ನಂಬಿಕೆಗಳು ಇಂದಿಗೂ ಭೌತಿಕ ಮಠಗಳ ರೂಪದಲ್ಲಿ ಮತ್ತು ಸೇವೆಗಳ ರೂಪದಲ್ಲಿ ಲಕ್ಷಾಂತರ ಜನರನ್ನು ಒಟ್ಟುಗೂಡಿಸುತ್ತಿರುವ, ಅವರಿಗೆ ಸಮಾಧಾನ ನೀಡುತ್ತಿರುವ ಪರಿಯೇ ಮಾನವನ ಸಾಂಸ್ಕೃತಿಕ ಮತ್ತು ಮಾನಸಿಕ ವಿಕಾಸದ ಒಂದು ವಿಸ್ಮಯವಲ್ಲವೇ? ಸ್ವಲ್ಪ ಯೋಚಿಸಿ. ನಿಜಕ್ಕೂ ಯೋಚಿಸಬೇಕಾದ ವಿಚಾರ. ಇತಿಹಾಸ, ಪುರಾಣ ಮತ್ತು ಆಧುನಿಕ ಜಗತ್ತಿನ ನಂಬಿಕೆಗಳು ಹೇಗೆ ಒಂದಕ್ಕೊಂದು ಪೂರಕವಾಗಿ ನಿಲ್ಲುತ್ತವೆ ಅನ್ನೋದನ್ನ ನಾವು ಇಂದು ಬಹಳ ಆಳವಾಗಿ ವಿಶ್ಲೇಷಿಸಿದ್ದೇವೆ. ಈ ಅಧ್ಯಯನವು ಇತಿಹಾಸ ಮತ್ತು ನಂಬಿಕೆಗಳ ಒಂದು ಹೊಸ ಮಗ್ಗುಲನ್ನು ಪರಿಚಯಿಸಿದೆ ಅಂತ ಭಾವಿಸುತ್ತೇನೆ.
ಈ ಮಾಹಿತಿಯ ಒಳಹೊಕ್ಕು ನೋಡುವ ಯತ್ನದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.